ನಾವು ಸತ್ತಾಗಿರುತ್ತೆ ಅವ್ರದ್ದು ನೀನ್ ಮಾಡ್ಲಿಕ್ಕೆ ದೊಡ್ಡ ಮಂತ್ರಿಗಿರಿ ಕೊಟ್ಟಿದಾರಲ್ಲ, ನೀನ್ ಏನ್ ಮಾಡ್ತೀಯ ಫಸ್ಟ್ ಹೇಳು, ನೀನ್ ಏನ್ ಮಾಡ್ತೀಯ ಹೇಳಪ್ಪ, ನಾವು ಸಹಕಾರ ಕೊಡ್ತೀವಿ. ಯು ಡೂ ವಾಟ್ ಎವರ್ ಯು ವಾಂಟ್, ವಿಲ್ ಹೆಲ್ಪ್ ಯು. ನೀನ್ ಬರೀ ವಿಂಡಿಟಿವ್ ಪಾಲಿಟಿಕ್ಸ್ ಮಾಡ್ತಾ ಇದೀಯ. ಹೋಗಿ ದಕ್ಷಿಣ ಜಿಲ್ಲೆ ಅಂತ ಇಟ್ರೆ ಹೋಗಿ ತಗರಾಲ್ ಮಾಡ್ಬಿಟ್ಟು ಏನೇನ್ ಬೇಕೋ ಎಲ್ಲ ಬರ್ಸಿದಿರ ನೀವು. ಅರ್ಥ ಆಯ್ತಾ? ನಾವು ಆ ಕೆಲ್ಸಕ್ಕೆ ಹೋಗುದಿಲ್ಲ. ವಿ ವಿಲ್ ಕೋಪರೇಟ್. ಏನ್ ಹೇಳುದು ಬಂದು ರಾಜನಾಥ್ ಸಿಂಗ್ ತಲೆಯಲ್ಲಿ ಇರ್ಲಿ ಅದೆಲ್ಲ ಸ್ವಲ್ಪ. ಬಟ್ ಯಾರು ನನ್ನ ಮೀಟ್ ಮಾಡ್ತಿಲ್ಲ ಅಭಿವೃದ್ಧಿ ವಿಚಾರ ಮೀಟ್ ಮಾಡ್ಬೇಕು. ನೀನ್ ಒಂದ್ ದಿನದಲ್ಲಿ ನಾನು ಕಾವೇರಿ ಇದನ್ನ ಸೈನ್ ಹಾಕ್ಸ್ಕೊಡ್ತೀನಿ ಅಂತ ಹೇಳಿದ್ರು, ಮೇಕೆದಾಟು ಯಾಕೆ ಮಾಡ್ಸಿಲ್ಲ? ಈಗ ಹೋಗಿಲ್ವಾ? ನಮ್ಮ ಎಂ ಬಿ ಪಾಟೀಲ್ ಹೋಗಿರ್ಲಿಲ್ವಾ? ಅವ್ರ ಹೆಸರು ಹಾಕ್ಸಿರ್ಲಿಲ್ವಾ? ನಿಂಗೆ ರಾಜಕಾರಣ ಮುಖ್ಯನೇ ಹೊರತು ಯಾವ್ದು ಅಭಿವೃದ್ಧಿ ಮುಖ್ಯ ಅಲ್ಲ. ಬರೀ ದ್ವೇಷದ ರಾಜಕಾರಣನೇ ಒಂದು ದೊಡ್ಡ ಆಗಿದೆ. ನಮ್ಗೆ ಆ ಕೆಲಸ ಇಲ್ಲ. ನಾವೆಲ್ಲರೂ ಇಡೀ ದೇಶ ಒಂದು ಅನ್ನೋದನ್ನು ನಾವು ತಿಳ್ಕೊಂಡು ಹೋಗ್ತೀವಿ. ದ್ವೇಷದಿಂದ ಯಾರು ಏನು ಸಾಧನೆ ಮಾಡಿಲ್ಲ. ಇದೆಲ್ಲ ಬೇಕಾದಷ್ಟೆಲ್ಲ ಎಲ್ಲ ಎಂತೆಂತ ಚಕ್ರವರ್ತಿಗಳೆಲ್ಲ ಕೆಳಗಡೆ ಬಿದ್ದೋಗ್ಬಿಟ್ಟವ್ರೆ. ಯಾರು ಏನ್ ರಾಜಕಾರಣದಲ್ಲಿ ಪರ್ಮನೆಂಟ್ ಇಲ್ಲ. पहले हमारे इस ताल्लुक और डिस्ट्रिक्ट के जो लोग हैं उनको मैं शुक्रिया अदा करना चाहता हूँ. मेरा नाम सैयद मालिक. ನಾನು ಕನಕಪುರಲ್ಲಿ ಇರ್ತಕ್ಕಂಥ ಒಬ್ಬ ಸಾಮಾನ್ಯ ಮನುಷ್ಯ. ಅದರಲ್ಲಿ ನಮ್ಮ ಈ ಕನಕಪುರ ಕ್ಷೇತ್ರದಲ್ಲಿ ಒಂದು ವಿವೇದ ಕಾರ್ಯಕ್ರಮ ಮತ್ತು ಇದು ನಮ್ಮ ಕೆಲವರಿಗೆಲ್ಲ ಪೂರ್ತಿ ಪ್ರಧಾನಿ ಕಾರ್ಯದರ್ಶಿಗಳು ಮತ್ತೆ ಬ್ಲಾಕ್ ಕಾಂಗ್ರೆಸ್ ಕಮಿಟಿ, ಯೂತ್ ಕಾಂಗ್ರೆಸ್ ಎಲ್ಲ ಅವರಿಗೆ ಈ ನಮ್ಮ ಪಕ್ಷದಲ್ಲಿ ಸಾಕಷ್ಟು ಯಾವ ಕಾಂಗ್ರೆಸ್ ಪಕ್ಷದಲ್ಲಿ ಶ್ರಮಪಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಜನಗಳಿಗೆ ಅವರು ಕಷ್ಟಗಳನ್ನ ಸ್ಪಂದಿಸಿ ನಮ್ಮ ಹಿರಿಯ ನಾಯಕರು ಡಿ ಕೆ ಶಿವಕುಮಾರ್ ಸಾಹೇಬರು, DCM ಸಾಹೇಬರು, ಮತ್ತೆ ನಮ್ಮ ಸಂಸದರಾದ DK ಸುರೇಶ್ ಅಣ್ಣವರು, ಮತ್ತೆ ನಮ್ಮ ಕನಕಪುರ ತಾಲೂಕಲ್ಲಿ ಇರ್ತಕ್ಕಂಥ ನಮ್ಮ ಹಿರಿಯ ಮುಖಂಡರುಗಳು MLC ರವಿ ಅಣ್ಣವರು, ಮತ್ತೆ ಆದ ನಂತರ ವಿಜಯದಿ ಅವರು, ದಿಲೀಪ್ ಅವರು, ಆಮೇಲೆ ಎಲ್ಲ ನಮ್ಮ ಪಕ್ಷದ ಹಿರಿಯ ಮುಖಂಡರು ಮತ್ತೆ ಕಾರ್ಯಕರ್ತರು ಎಲ್ಲ ಪೂರ್ತಿ ಏನಿದ್ರೆ ಹಿಂಗಡೆ ಪಾರ್ಟಿಲಿ ಶ್ರಮಪಟ್ಟು ಏನ್ ಕೆಲಸ ಹೇಳ್ತಾ ಇದ್ರು ಆ ಕೆಲಸವನ್ನು ಸ್ಪಂದಿಸಿ ಜನಗಳಿಗೆ ನಮ್ಮ ಕಾರ್ಯಕರ್ತರಿಗೆ ಗುರುತಿಸಿ ಇವತ್ತು ಈ ಸಭೆಯಲ್ಲಿ ಕೆಲವರಿಗೆಲ್ಲ ಪೂರ್ತಿ ನೇಮಕ ಮಾಡಿದ್ವಿ. ಅದರಲ್ಲಿ ನಮ್ಗೆಲ್ಲ ಒಂದು ಸಂತೋಷ ಏನಂತ ಹೇಳಿದ್ರೆ, ನಮ್ಮ ಡಿಸ್ಟ್ರಿಕ್ಟ್ ಅಲ್ಲಿ ನಮ್ಮ ಹಿರಿಯ ನಾಯಕರು ಸಿಕ್ಕಿರೋದು ನಮ್ಗೆ ಅದೃಷ್ಟ. ಓದು ಚನ್ನಪಟ್ಟಣದಲ್ಲಿ ನಾವೇನು ಎಲೆಕ್ಷನ್ CP ಯೋಗೇಶ್ವರ್ ಮಾಡಿದ್ರು, ಆ ಎಲೆಕ್ಷನ್ ನಲ್ಲಿ ಸಾಕಷ್ಟು ನಮ್ಮ ಕಾರ್ಯಕರ್ತರು ಏನು ಇಲ್ಲಿಂದ ಹೋಗಿ ಶ್ರಮಪಟ್ಟು ಅಲ್ಲಿ ಇರ್ತಕ್ಕಂಥ ಚುನಾವಣೆ ನಡೆಸಿ CP ಯೋಗೇಶ್ವರನ್ನ ಗೆಲ್ಲಿಸಿ ನಾವು ಬಂದಿದ್ದೀವಿ. ಅದ್ ಮುಖಾಂತರ ನೋಡಿ ನಮ್ಮನ್ನ ಆಯ್ಕೆ ಮಾಡಿದ್ದಾರೆ. ನಮಗೆ ಸಂತೋಷ. ನನಗೆ ಆರೋಗ್ಯ ರಕ್ಷಣಾ ಸಮಿತಿಯ ಸದಸ್ಯರು ಮಾಡಿದ್ದಾರೆ, ಆರೋಗ್ಯ ಜಿಲ್ಲಾ ಮಟ್ಟಕ್ಕೆ. ಇಲ್ಲ ನಮ್ಮಲ್ಲಿ ಇರ್ತಕ್ಕಂಥ ಇಲ್ಲಿ ಸುಮಾರು ಕೂತಿರೋರು ವ್ಯಕ್ತಿಗಳೆಲ್ಲ ಪೂರ್ತಿ ಎಲ್ಲರಿಗೂ ನಾಯಕತ್ವ ಕೊಟ್ಟಿದ್ದಾರೆ. ಈ ನಮ್ಮ ಪಕ್ಕ ಕೂತಿರೋರು ನಮ್ಮ ಸಾಕಿಬ್ ಅಂತ, ಇವರು ಮೈನಾರಿಟಿ ಅಧ್ಯಕ್ಷರು, ಮತ್ತೆ ನಮ್ಮ ತಿನ್ಸಂದ್ರ ಗ್ರಾಮದ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು, ಮತ್ತೆ ಅಲ್ಲಿ ಕೂರ್ತಕ್ಕಂಥ ನಮ್ಮ ಹಿರಿಯ ನಮ್ಮ ಮುಖಂಡರು ಅಸ್ಲಂ ಅವರು ಕೌನ್ಸಿಲರ್ ವಾರ್ಡ್ ನಂಬರ್ 31. ಆಮೇಲೆ ನಮ್ಮ ಅಯ್ಯೂಬ್ ಖಾನ್ ಅಂತ ಹೇಳ್ಬಿಟ್ಟು ತಾಲೂಕ್ ಮಟ್ಟದಲ್ಲಿ ಅವ್ರಿಗೂ ಒಂದು ಆರೋಗ್ಯದಲ್ಲಿ ಅವ್ರಿಗೂ ಸ್ಥಾನ ಕೊಟ್ಟಿದ್ದಾರೆ. ಮತ್ತು ವಸೀಂ ಅಂತ ಹೇಳ್ಬಿಟ್ಟು ಮೈನಾರಿಟಿ ಉಪಾಧ್ಯಕ್ಷರು. ನಮ್ಗೆ ಹಿಂದೆ ಕೂತಿರೋರು ಆಬಿತ್ ಅಂತ ಬಗ್ಗೆ ಎಲ್ಲರೂ ಪ್ರತಿಯೊಬ್ಬರಿಗೂ ಗುರುತಿಸಿ ಇದರಲ್ಲಿ ಅವರು ನೇಮಕ ಮಾಡಿದ್ದಾರೆ. ಆ ನೇಮಕ ಏನಂತ ಜನಗಳಿಗೆ ಹೋಗಿ ತಾನಾಗೆ ನೀವು ಅವ್ರಿಗೆ ಸ್ಪಂದಿಸಿ ನೀವು ಚಿಕ್ಕ ಮಟ್ಟದಲ್ಲಿ ಇದ್ದೀರಾ, ದೊಡ್ಡ ಮಟ್ಟದಲ್ಲಿ ನೀವು ಬೆಳಿಬೇಕಂತ ಹೇಳ್ಬಿಟ್ಟೆ ನಮ್ಮ ನಾಯಕರಿಗೆ ಆಸೆ. ಅದ್ ಮುಖಾಂತರ ಇವತ್ತು ಸಭೆ ಮಾಡಿದ್ದಾರೆ. ನಮ್ಗೆಲ್ಲ ಪೂರ್ತಿ ಒಂದು ಜವಾಬ್ದಾರಿ ಅಂತ ಕೊಟ್ಟಿದ್ದಾರೆ. ಆ ಜವಾಬ್ದಾರಿನ ನಾವು ಪ್ರತಿ ಮನೆ ಹೋಗಿ ನಮ್ಮ ಅವ್ರ ಕಷ್ಟ ಸುಖಕ್ಕೆ ಏನು ಸ್ಪಂದಿಸ್ತಾರೆ ನಮ್ಮ ಜನಗಳು, ಅವರ ಸ್ಪಂದಿಸಿಕೆ ನಾವು ಮುಂದೆ ಆಗಿರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಸರ್, ಈ ಬಾರಿ ಯೋಗೇಶ್ವರ್ ಗೆಲ್ಸಿದ್ದೀರಾ. ಯೋಗೇಶ್ವರ್ ಎಷ್ಟು ಮಟ್ಟದಲ್ಲಿ ಕೆಲಸ ಮಾಡ್ಬೋದು ಅಂತ ನಂಬಿಕೆ ಇದೆ? ಆಲ್ರೆಡಿ CP ಯೋಗೇಶ್ವರ್ ಹೇಳ್ಬಿಟ್ಟಿದ್ದಾರೆ. ಆಲ್ರೆಡಿ ಏನಂತ ಹೇಳಿದಾರೆ ಅಂತ ನಾವು ಕೆಲವರು ಮಾಗಡಿ ಬಾಲಕೃಷ್ಣ ಅವರು ಹೇಳಿದ್ರು, ಮತ್ತೆ CP ಯೋಗೇಶ್ವರ್ ಹೇಳಿದ್ರು. ಹಲವಾರು ನಮ್ಮ ಈ ಡಿಸ್ಟಿಕ್ ಯಾರು ಶಾಸಕರಿದ್ದಾರೆ ಅವರು ಬಾಲಕೃಷ್ಣ ಅವ್ರ ಮಾತು ಹೇಳಿದ್ರು. ಏನಂತ ಹೇಳಿದ್ರು, ನಾವು 4 ಶಾಸಕರುಗಳು ಇದ್ರೂ
ಆದ್ರೆ ನಾವು ನಿಮ್ಮ ಅಣ್ತಂದಿರ ಮುಂದ್ಗಡೆ ನಾವು ಏನಿಲ್ಲ, ನೀವು ಕೊಟ್ಟಂತ ಏನು ಕೆಲಸ ಕಾರ್ಯ ಕೊಡ್ತೀರಾ ಅದ್ ಮುಖಾಂತರ ನಾವು ನಡ್ಸಕ್ಕೆ ಹೋಗ್ತೀವಿ ಅಂತ ಅದು ಅವ್ರು ಹೇಳಿದ್ದಾರೆ. ಅದು ನಮ್ಗೆ ಫುಲ್ ವಿಶ್ವಾಸ ಇದೆ. CP ಯೋಗೇಶ್ವರು ನಮ್ಮ ನಾಯಕತ್ವದಲ್ಲಿ ನಮ್ಮ ಸಾಹೇಬರು DCM ಸಾಹೇಬರು ಮತ್ತೆ DK ಸುರೇಶ್ ಅವರ ನಾಯಕತ್ವದಲ್ಲಿ ಏನ್ ಕೆಲಸ ಅಭಿವೃದ್ಧಿ ಮಾಡ್ತಾರ ಅಂತ ಹೇಳಿದ್ರೆ ಅದು ನಮ್ಮನ್ನ ಅದು ಗ್ಯಾರಂಟಿ ಒಂದು ಇದಿದೆ, ನಂಬಿಕೆ ಇದೆ.